ಯೇಸುವಿಗೆ ಸ್ತೋತ್ರ. ಇಂದು 26 ಮೇ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಮತ್ತು 3ನೇ ವಾಕ್ಯದ ಪ್ರಾರಂಭ ಭಾಗ. ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಮೋಶೆಯು ಸೀನಾಯಿ ಪರ್ವತದಲ್ಲಿ ಯೆಹೋವನ ಮೂಲಕವಾಗಿ ದಶಾಜ್ಞೆಯನ್ನು ಪಡಕೊಂಡಾಗ ಯೆಹೋವನ ಸಂಗಡ ದೂತಗಣವು ಇದ್ದರು ಎಂದು ಮೋಶೆ ತಾನೇ ಹೇಳಿರುವಂಥದ್ದನ್ನು ನೋಡುತ್ತೇವೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಮೋಶೆ ಬರೆದಿರುವಂಥದ್ದು, ಯೆಹೋವನು ಸೀನಾಯಿ ಬೆಟ್ಟದಿಂದ ಬಂದು ಸೇಯೀರ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಪ್ರಕಾಶಿಸಿ ಪಾರಾನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ಪರಿಶುದ್ಧ ದೂತರ ಮಧ್ಯದಿಂದ ಅವರಿಗೋಸ್ಕರ ದಯಮಾಡಿದನು. ಆತನ ಬಲ ಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು. ದಾವೀದನು ದೇವರ ಪ್ರತಾಪ ವರ್ಣನೆಯನ್ನು ವಿವರಿಸುವುದಕ್ಕಾಗಿ ರಚಿಸಿದ ಒಂದು ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ದೇವರಿಗೆ ಸಹಸ್ರಾರು ಮಾತ್ರವಲ್ಲ, ಲಕ್ಷಾಂತರ ರಥಗಳು ಇವೆ. ಕರ್ತನಾದ ಯೆಹೋವನು ಅವುಗಳ ಸಮೇತವಾಗಿ ಸೀನಾಯಿ ಬೆಟ್ಟದಲ್ಲಿದ್ದ ಹಾಗೆ ಪವಿತ್ರಾಲಯದಲ್ಲಿದ್ದಾನೆ. ಕೀರ್ತನೆ 68 ಅದರ 17ನೇ ವಾಕ್ಯ. ಸ್ಟೇಫನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಪವಿತ್ರಾತ್ಮ ಶಕ್ತಿಯಿಂದ ತನ್ನ ಸುತ್ತಲೂ ನೆರೆದಿದ್ದ ಯಹೂದ್ಯರನ್ನು ಅಂದಿನ ಮಹಾಯಾಜಕನನ್ನು ಸಂಬೋಧಿಸಿ ಅಬ್ರಹಾಮ ಮೊದಲುಗೊಂಡು ಇಸ್ರಾಯೇಲ್ಯರ ಚರಿತ್ರೆಯನ್ನು ಎಳೆಯಾಗಿ ವಿವರಿಸಿದ ತರುವಾಯ ಅವರನ್ನು ನೋಡಿ ಹೇಳಿದ್ದು, ಚಂಡಿಗಳೇ, ಮನಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದ 53ನೇ ವಾಕ್ಯ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದ 8ನೇ ವಾಕ್ಯದಿಂದ 7ನೇ ಅಧ್ಯಾಯದ ಕೊನೆಯ ತನಕ ಓದುವಾಗ ಇದರ ಪೂರ್ಣ ಚಿತ್ರಣವನ್ನು ಕಾಣುತ್ತೇವೆ. ಹಳೆಯ ಮತ್ತು ಹೊಸ ಒಡಂಬಡಿಕೆಯನ್ನು ನಾವು ಕೂಲಂಕುಷವಾಗಿ ಕಲಿಯುವಾಗ ಧರ್ಮಶಾಸ್ತ್ರವನ್ನು ಮೋಶೆಗೆ ಕೊಡುವಲ್ಲಿ ದೇವದೂತರ ಸಾನ್ನಿಧ್ಯವನ್ನು ನಾವು ಗ್ರಹಿಸಿಕೊಳ್ಳಬಹುದಾಗಿದೆ. ಪೌಲನು ಗಲಾತ್ಯ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಅವನು ಪ್ರಸ್ತಾಪಿಸಿರುವಂಥದ್ದು, ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಗಲಾತ್ಯ 3:19. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರಿಗೆ ಎಚ್ಚರಿಸುವಂಥದ್ದು, ದೇವದೂತರ ಮೂಲಕ ಕೊಡಲ್ಪಟ್ಟ ಧರ್ಮಶಾಸ್ತ್ರವು ಅಥವಾ ದೇವರ ಸಂದೇಶವಾಹಕರಾದ ದೇವದೂತರು ದೇವರು ಹೇಳಿದ ಆಜ್ಞೆಗಳನ್ನು ತಿಳಿಸಿಕೊಟ್ಟಿರಲಾಗಿ ಆ ಸಂದೇಶಗಳು ಸ್ವಕಲ್ಪಿತವಾದದಲ್ಲ, ಬದಲಿಗೆ ಆ ಆಜ್ಞೆಗಳು ಸ್ಥಿರವಾಗಿದ್ದು ಆ ಆಜ್ಞೆಗಳನ್ನು ಮೀರಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯಯುತವಾದ ನ್ಯಾಯ ತೀರ್ಪು ಉಂಟಾಗುವಂಥದ್ದಾಗಿದೆ. ಇಸ್ರಾಯೇಲ್ಯರು ತಮ್ಮ ಕಾನಾನ್ ದೇಶದ ಪ್ರಯಾಣದ ಮಾರ್ಗ ಮಧ್ಯದಲ್ಲಿ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡರು. ಅವನನ್ನು ಮೋಶೆ ಆರೋನರ ಬಳಿಗೆ ಕರೆತರಲು ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ಯಾವ ವಿಧಿಯೂ ಇರಲಿಲ್ಲವಾದ ಕಾರಣ ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು.
ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡಿದುಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಅರಣ್ಯಕಾಂಡ 15ನೇ ಅಧ್ಯಾಯದ 32ರಿಂದ 36 ವಾಕ್ಯ. ಯೆಹೋವನು ಇಸ್ರಾಯೇಲರಿಗೆ ಕೊಟ್ಟಂತಹ ದಶಾಜ್ಞೆಗಳಲ್ಲಿ 4ನೇ ಆಜ್ಞೆ ಎನ್ನುವಂಥದ್ದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ವಿಮೋಚನಾ ಕಾಂಡ 20ನೇ ಅಧ್ಯಾಯದ 8ನೇ ವಾಕ್ಯ. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿಬಿದ್ದಳು, ಇಂಥವಳನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರವು ನಮಗೆ ಅಪ್ಪಣೆ ಕೊಟ್ಟದೆ. ಯೋಹಾನ 8:5. ಯೆಹೋವನು ಇಸ್ರಾಯೇಲರಿಗೆ ಕೊಟ್ಟಂತಹ ದಶಾಜ್ಞೆಗಳಲ್ಲಿ 7ನೇ ಆಜ್ಞೆ ವ್ಯಭಿಚಾರ ಮಾಡಬಾರದು. ವಿಮೋಚನಾ ಕಾಂಡ 20:14. ಈ ಆಜ್ಞೆಗಳನ್ನು ಮೀರಿದರೆ ಅಂಥವರಿಗೆ ತಕ್ಕದಾದ ಶಿಕ್ಷೆಯನ್ನು ಧರ್ಮಶಾಸ್ತ್ರವು ವಿಧಿಸುವಂತದಾಗಿತ್ತು. ಇಲ್ಲಿ ಇಬ್ರಿಯ ಗ್ರಂಥಕರ್ತವು ಇವುಗಳನ್ನು ಅವರ ಜ್ಞಾಪಕಕ್ಕೆ ತರುವುದರ ಮೂಲಕ ಕೃಪೆಯಿಂದ ರಕ್ಷಣೆಯನ್ನು ಹೊಂದಿಕೊಂಡಿರುವ ನೀವುಗಳು ಯೇಸು ಕ್ರಿಸ್ತನ ಮಾತುಗಳನ್ನು ಅಲಕ್ಷ್ಯ ಮಾಡಿದರೆ ಹೇಗೆ ಅವುಗಳಿಂದ ತಪ್ಪಿಸಿಕೊಳ್ಳುವಿರಿ ಎಂದು ಕೇಳುವವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.